ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪದ್ಮನಾಭ ಭಟ್ ಗುರೂಜಿ ಮಾತನಾಡ್ತಿರೋದು. ವೀಕ್ಷಕರೇ, ಇವತ್ತಿನ ಒಂದು ತಂತ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಈ ಒಂದು ಮಂತ್ರವನ್ನು ನೀವು 27 ಬಾರಿ ಜಪ ಮಾಡಿದರೆ ಸಾಕು ವೀಕ್ಷಕರೇ. ಅವರು ಯಾರೇ ಆಗಿರಲಿ, ಎಲ್ಲೇ ಇರಲಿ, ಯಾವುದೊಂದು ಜಾಗದಲ್ಲಿರಲಿ, ಅವರೇ ಬರ್ತಾರೆ. ವೀಕ್ಷಕರೇ, ನೀವು ಅವರನ್ನು ತುಂಬ ಇಷ್ಟಪಟ್ಟಿರ್ತೀರ. ಅವರು ಇವಾಗ ದೂರ ಆಗಿ ಬೇರೆಯವ್ರಿಗೆ ಮದುವೆ ಆಗ್ತಿದ್ದಾರೆ ಅಂತ ಅಂದ್ಕೊಂಡಿದ್ರೆ, ಮತ್ತು ನಿಮ್ಮ ಹುಡುಗ ಬಿಟ್ಟೋಗಿದ್ದಾನೆ, ಅಥವಾ ನಿಮ್ಮ ಹುಡುಗಿ ಬಿಟ್ಟೋಗಿದ್ದಾರೆ, ಅಥವಾ ನಿಮ್ಮ ಹೆಂಡತಿ ಬಿಟ್ಟೋಗಿದ್ದಾರೆ, ದಾಂಪತ್ಯದಲ್ಲಿ ತುಂಬ ಸಮಸ್ಯೆ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ರೆ, ಈ ಒಂದು ತಂತ್ರವನ್ನು ಅಥವಾ ಒಂದು ಮಂತ್ರವನ್ನು ಹೇಳಿ ಸಾಕು. ಈ ಒಂದು ಮಂತ್ರವನ್ನು ನೀವು ಶ್ರದ್ಧೆ ಭಕ್ತಿಯಿಂದ ನೀವು ಒಂದು ಪಠನೆ ಮಾಡಬೇಕಾಗ್ತದೆ. ಅರ್ಥ ಆಯ್ತಾ? ನೋಡಿ, ಆ ಮಂತ್ರ ಹೇಳ್ತೇನೆ ನಾನು ನಿಮಗೆ. ನೀವು ಏನು ಮಾಡೋದಿಲ್ಲ, ಇದು 27 ಬಾರಿ ಒಂದು ಮಂತ್ರವನ್ನು ನೀವು ಪಠನೆ ಮಾಡಬೇಕಾಗ್ತದೆ. ಏನಿಲ್ಲ ವೀಕ್ಷಕರೇ, ನೀವು ಮಲಗೋ ಮುನ್ನ, ಅಂದರೆ ಇವಾಗ ಮಲಗ್ತೀರಾ ಅಂದರೆ ಒಂದು 10 ನಿಮಿಷ ಒಂದು ಭಾಗದಲ್ಲಿ ನೀವು ಏನು ಮಾಡಬೇಕಂದ್ರೆ, ಅವರ ಒಂದು ಫೋಟೋ ಬೇಕಾಗ್ತದೆ. ನೀವು ಯಾರನ್ನು ನೀವು ಇವಾಗ ವಶ ಮಾಡ್ಕೊತೀರಾ ಅಥವಾ ವಶೀಕರಣ ಮಾಡ್ಕೊತೀರಾ ನೋಡಿ, ಅವರ ಒಂದು ಫೋಟೋ ಬೇಕಾಗ್ತದೆ. ಅವರ ಫೋಟೋ ಮುಂದನ್ನು ಇಟ್ಬಿಟ್ಟು ವೀಕ್ಷಕರೇ, ನಾನು ಒಂದು ಸರಳವಾದ ಮಂತ್ರ ಹೇಳ್ತೇನೆ. ಆ ಮಂತ್ರವನ್ನು ನೀವು ಶ್ರದ್ಧೆ ಭಕ್ತಿಯಿಂದ ನೀವು ಪಠನೆ ಮಾಡಿದ್ದೇ ಆದರೆ ಸಾಕು. ಅವರು 24 ಗಂಟೆಯಲ್ಲಿ ಅವರೇ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ. ಹೌದು, ಅವರೇ ಬರ್ತಾರೆ. ನಿಮ್ಮ ಜೀವನದಲ್ಲಿ ಬಿಟ್ಟು ಹೋಗೋದಿಲ್ಲ. ನೀವು ಹೇಳಿದ ಮಾತು ಕೇಳ್ತಾರೆ. ನೀವು ಹಾಕಿದ ಗೆರೆ ದಾಟೋದಿಲ್ಲ ಅವರು. ಆ ಮಂತ್ರ ಬಂದುಬಿಟ್ಟು ಹೇಳ್ತೇನೆ ನಾನು ನಿಮಗೆ ವೀಕ್ಷಕರೇ. ಆ ಮಂತ್ರ ಬಂದುಬಿಟ್ಟು ವೀಕ್ಷಕರೇ, ಓಂ ರತಿಪ್ರಿಯೆ ವಶಂ 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 ಫಟ್ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ನೀವು 27 ಬಾರಿ ಪಠನೆ ಮಾಡಬೇಕಾಗ್ತದೆ, ಅಂದರೆ ಜಪ ಮಾಡಬೇಕಾಗ್ತದೆ. ಅರ್ಥ ಆಯ್ತಾ? ಈ ಥರ ನೀವು ಈ ಒಂದು ಮಂತ್ರವನ್ನು ಶ್ರದ್ಧೆ ಭಕ್ತಿಯಿಂದ ನೀವು ಪಠನೆ ಮಾಡಿದರೆ ಅದು ಸಾಕು. ಅವರ ಫೋಟೋ ಮುಂದೆ ಇಟ್ಬಿಟ್ಟು ಮನಸ್ಸಲ್ಲಿ ಒಂದು ಸರಳವಾದ ಒಂದು ಮಂತ್ರವನ್ನು ನೀವು 27 ಬಾರಿ ಜಪ ಮಾಡಿ ಸಾಕು. ಅವರು ಎಲ್ಲೇ ಇರಲಿ, ಯಾವುದೋ ಒಂದು ಜಾಗದಲ್ಲಿರಲಿ ವೀಕ್ಷಕರೇ, ಅವರೇ ನಿಮ್ಮ ಹತ್ರ ಬರಬೇಕಂದ್ರೆ ಈ ಒಂದು ತಂತ್ರವನ್ನು ಮಾಡಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.